ಸಿಕ್ಕಿದ ತಕ್ಷಣ ನಾಟಕ ಶುರು ಮಾಡ್ತಾಳೆ. ನಿಶ್ಚಿತಾರ್ಥದಲ್ಲಿ, ದೇವಸ್ಥಾನದಲ್ಲಿ, ಇವತ್ತು ಎಲ್ಲ ಕಡೆನೂ ಫಸ್ಟ್ ಜಗಳಕ್ಕೆ ಹೋಗೋದೇ ನಿಮ್ಮಮ್ಮ. ನೀನ್ ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೋಬೇಡ. ಅವಳು ಏನ್ ಬೇಕಾದ್ರೂ ಮಾಡ್ತಾ ಇರ್ಲಿ, ಅದನ್ನ ತಡೆಯೋ ಕೆಲಸ ನಮ್ಮ ಪಾಡಿಗೆ ನಾವು ಮಾಡ್ತಾ ಇರೋಣ ಅಷ್ಟೇ. ನೀನ್ ಸಮಾಧಾನವಾಗಿರೋ. ಮೊದಲು ನೀನ್ ಅಳಿಯಂದ್ರಿಗೆ ಫೋನ್ ಮಾಡಿ ಅವ್ರು ಹೇಗಿದ್ದಾರೆ ಅಂತ ವಿಚಾರಿಸು. ಸರಿ ಅಪ್ಪ, ನಿಮ್ಮ ಅಳಿಯಂಗೆ ಫೋನ್ ಮಾಡಿ ಏನ್ ಮಾಡ್ತಿದ್ದಾರೆ ಅಂತ ವಿಚಾರಿಸ್ತೀನಿ. ಮೊದಲು ಆ ಕೆಲಸ ಮಾಡು. ಸರಿ. ಶ್ರೀಮಂತು, ಹಾಲ್ಗಂಬ ಶಾಸ್ತ್ರಕ್ಕೆ ಯೋಗರಾಜು ಬರ್ತಾನೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಅವನು ಬಂದಾಗ ಎಲ್ಲಿ ಗಲಾಟೆ ಮಾಡ್ತಾನೋ, ಅವನ ಕಡೆಯಿಂದ ನಮ್ಗೆ ಏನು ತೊಂದರೆ ಆಗುತ್ತೋ ಅಂತ ಎದುರು ನೋಡ್ತಾ ಇದ್ದೆ. ಸದ್ಯ ಯೋಗರಾಜು ಕಡೆಯಿಂದ ಯಾವ ಕೆಟ್ಟ ಕೆಲಸನೂ ಆಗಿಲ್ಲಪ್ಪ. ಅವನ ಕಡೆಯಿಂದ ಏನೋ ಕೆಟ್ಟ ಕೆಲಸ ಆಗಿಲ್ಲ ನಿಜ, ಆದ್ರೆ ಆ ಸತ್ಯಭಾಮ ಸುಮ್ಮನೆ ಇರ್ಬೇಕಲ್ಲ. ಅವನ್ ಮಾತಾಡೋ ಮಾತಿಗೆ ಎಲ್ಲರೂ ಹೊಡೆದಾಟಕ್ಕೆ ನಿಂತ್ಕೊಳ್ತಾರೇನೋ ಅಂತ ಭಯ ಆಗಿತ್ತು ಕಣೋ. ಎರಡು ಮನೆನ ಹೊತ್ಸಿ ಉರ್ಸೋದಕ್ಕೆ ಪೆಟ್ರೋಲೇ ಇಲ್ದಿರ ಹೊತ್ಸಿ ಉರ್ಸ್ಬಿಟ್ರು ಕಣೋ. ಅಬ್ಬಬ್ಬಾ, ಆ ಅರ್ಚಾಟ ಕಿರ್ಚಾಟ ಎಲ್ಲ ಮತ್ತೆ ನೆನಪು ಮಾಡ್ಕೊಂಡ್ರೆ ಈಗಲೂ ಮೈ ನಡುಗುತ್ತೆ ಕಣೋ. ಹೌದಮ್ಮ, ನನಗೂ ಕೈಕಾಲೇ ಆಡ್ಲಿಲ್ಲ. ಆ ಸತ್ಯಭಾಮನ್ ಬರ್ತಾನೆ ನಂಗೆ ಅರ್ಥನೇ ಆಗ್ಲಿಲ್ಲಮ್ಮ. ಬೇಕು ಅಂತ ವಾದಕ್ಕೆ ನಿಂತ್ಕೋತಾಳ ಅಥವಾ ಕೋಪ ಬಂದು ವಾದಕ್ಕೆ ನಿಂತ್ಕೋತಾಳ ಅನ್ನೋದೇ ಗೊತ್ತಾಗ್ತಿಲ್ಲ. ಆದ್ರೂ ವೆಂಕಟು ಯೋಗರಾಜ್ ಹತ್ರ ಕ್ಷಮೆ ಕೇಳೋ ಥರ ಆಯ್ತಲ್ಲ, ನನ್ನ ಮನ್ಸಿಗೆ ತುಂಬಾ ಬೇಜಾರಾಯ್ತು. ವೆಂಕಟು ಇಷ್ಟು ಬೇಜಾರಾಗಿರ್ತಾನೋ ನನಗಂತೂ ಗೊತ್ತಿಲ್ಲ. ನನಗಂತೂ ತುಂಬಾ ಬೇಜಾರಾಗಿದೆಯಮ್ಮ. ಅಪ್ಪ, ಬೇಜಾರಾಗಬೇಡಿ. ಸದ್ಯಕ್ಕೆ ಚಿಕ್ಕಪ್ಪ ಮಂಜರಿ ನಮ್ ತಂಟೆಗೆ ಬರ್ತಾ ಇಲ್ಲ. ಅವ್ರ ಪಾಡಿಗೆ ಅವ್ರಿದ್ದಾರೆ ಅಂತ ಸಂತೋಷ ಪಡೋಣ. ಏಯ್, ತಪ್ಪು ತಪ್ಪು ತಪ್ಪು. ಅವ್ರು ನಮ್ಮ ತಂಟೆಗೆ ಬರ್ತಿಲ್ಲ ಅಂತ ಸಂತೋಷ ಪಡೋಕ್ಕಿಂತ ಮೊದಲು ಫಸ್ಟು ನಾವು ಸಂದೇಹ ಪಡಬೇಕು. ಯಾಕಂದ್ರೆ ಶಕುನಿ ಬುದ್ಧಿ ಇರುವಂಥ ಯೋಗರಾಜನು ಆ ಮಂಜರಿನೂ ಇಂಥ ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಎಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲಿ ಗಲಾಟೆ ಮಾಡೋದಕ್ಕೆ ನಿಂತಿರ್ತಾರೆ. ಅಂದಮೇಲೆ ಹಾಲ್ಗಂಬ ಶಾಸ್ತ್ರಕ್ಕೆ ಬಂದಿದ್ರು ಕೂಡ ಅವ್ರು ಕಿತ್ತೋಗಿರೋ ಬುದ್ಧಿನ ತೋರಿಸಿಲ್ಲ ಅಂದ್ರೆ ಪಕ್ಕ ಇಲ್ಲೇನೋ ಕುತಂತ್ರ ಇದೆ ಅನ್ನೋದೇ ಅರ್ಥ. ಆ ಮಂಜರಿ ಮೊದಲೇ ಫಸ್ಟಿಂದನೂ ನನ್ನ ಮೇಲೆ ಕತ್ತಿ ಮುಸಿತಾನೇ ಇದ್ದಾಳೆ. ಎಲ್ರ ಮುಂದೆ ನಾನು ಮದುವೆ ನಿಲ್ಲಿಸ್ತೀನಿ ಅಂತ ಚಾಲೆಂಜ್ ಬೇರೆ ಮಾಡಿದಾಳೆ. ಯೋಗರಾಜ್ ಕೂಡ ಅವಳ ಸಪೋರ್ಟಿಗೆ ನಿಂತಿದ್ದಾನೆ. ಅಂದಮೇಲೆ ಅವ್ರು ಜಗಳ ಮಾಡ್ತಿಲ್ಲ ಅಂದರೆ ಇವರಿಬ್ರು ಏನೋ ಒಳಸಂಚು ಮಾಡ್ತಿದ್ದಾರೆ ಅನ್ನೋದೇ ಅರ್ಥ. ಒಳಸಂಚಿದೆ ಅಂತ ನಿನ್ಗನ್ಸುತ್ತಾ ಶ್ರೀಮಂತು? ಮತ್ತಿನ್ನೇನಪ್ಪ, ಸಪ್ತಮಿ ತಾಯಿ ಮಾತಾಡಿದ ರೀತಿಗೆ ಅವರಿಬ್ರು ರಕ್ತ ಕುದ್ದು ಹಾವಿನ ಥರ ಎಲ್ರ ಮುಂದೆ ವಿಷ ಕಕ್ಬೇಕಾಗಿತ್ತು. ಇವರಿಬ್ರು ನೋಡಿದ್ರೆ ಬುದ್ಧನ ಥರ ಶಾಂತಿ ಮಂತ್ರ ಪಠಿಸೋರ ಥರ ಕಾಣಿಸ್ತಿತ್ತು. ಗಾಂಧಿ ತಾತ ಹೇಳಿರೋ ಥರ ಒಂದು ಕಿನ್ನೆ ಹೊಡೆದ್ರೆ ಇನ್ನೊಂದು ಕಿನ್ನೆ ತೋರಿಸುವಂಥ ತತ್ವ ಪಾಲ್ಸಕ್ಕೆ ಬಂದಿದ್ದಾರೆ ಅನ್ನೋ ಥರ ಅನ್ನಿಸ್ತು. ವಿಲನ್ಗಳು ಸಡನ್ನಾಗಿ ಈ ಥರ ಬದಲಾಗೋದಕ್ಕೆ ಕಾರಣ ಏನು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಕಾರಣ ಏನು ಬೇಕಾದ್ರೂ ಇರಲಿ, ಹಾಲ್ಗಂಬ ಶಾಸ್ತ್ರ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ವಲ್ಲ ಅಷ್ಟೇ ಸಾಕು. ಇದೇ ಥರ ಎಲ್ಲ ಶಾಸ್ತ್ರಗಳನ್ನ ಖುಷಿ ಖುಷಿಯಾಗಿ ಮಾಡಿ ಮುಗಿಸ್ಬೇಕನ್ನೋದೇ ನನ್ನ ಆಸೆ. ಸರಿ, ನಾವು ಹೀಗೆ ಮಾತಾಡ್ತಿದ್ರೆ ಟೈಮ್ ಆಗುತ್ತೆ. ಶ್ರೀಮಂತು, ನೀನು ಸಪ್ತಮಿಗೆ ಫೋನ್ ಮಾಡು, ಅಲ್ಲೇನಾದರೂ ತೊಂದರೆ ಆಗಿದೆಯಾ ಅಂತ ಕೇಳು. ಸರಿಯಪ್ಪ. ಹಲೋ ಸಪ್ತಮಿ ಅವರೇ, ಫ್ರೀ ಇದ್ದೀರಾ? ಮಾತಾಡ್ಬೋದಾ? ನಾನೇ ನಿಮಗೆ ಕಾಲ್ ಮಾಡೋಣ ಅಂತ ಅನ್ಕೋತಾ ಇದ್ದೆ.
ಅಷ್ಟರಲ್ಲಿ ನೀವೇ ಕಾಲ್ ಮಾಡಿದ್ರಿ. ಹೌದು, ಮಂಜರಿ ಯೋಗರಾಜ್ ಸರು ಬೇರೆ ಏನಾದರೂ ತೊಂದರೆ ಮಾಡಿದ್ರಾ? ಮತ್ತೇನಾದರೂ ಜಗಳ ಆಡಿದ್ರಾ? ಇಲ್ಲ, ಆದರೆ ಅವ್ರು ಜಗಳ ಆಡದೆ ಇರೋದೇ ನನಗೆ ಆಶ್ಚರ್ಯ ಅನ್ನಿಸ್ತಿರೋದು. ಬದಲಾಗಿರ್ಬೋದಾ? ಆ ಥರ ಲೈಫಲ್ಲಿ ಅನ್ಕೋಬೇಡಿ. ಶಕುನಿ ಬುದ್ಧಿ ಇರೋರು ಮನೆಯಲ್ಲಿ ಕೆಲಸ ಮಾಡಲೇಬೇಕು ಅಂತ ಶಕುನಿ ಬುದ್ಧಿ ಆ ಮಂಜರಿಗೂ ಇದೆ, ಅವರಪ್ಪ ಯೋಗರಾಜ್ಗೂ ಇದೆ. ನಿಮ್ಮ ತಾಯಿ ಮಾತಾಡಿರೋ ಮಾತಿಗೆ ದೊಡ್ಡ ರಂಪ ರಾಮಾಯಣನೇ ಮಾಡಬೇಕಾಗಿತ್ತು. ಹಾಗೆ ನೋಡಿದ್ರೆ ಎಲ್ಲ ತ್ಯಾಗ ಮಾಡಿ ಕಾಶಿಗೆ ಹೋಗೋ ಥರ ಸಾಧು ಸಂತರ ಥರ ಕಾಣಿಸ್ತಿದ್ರು. ಏನಿದು ಸಡನ್ನಾಗಿ ಬದಲಾವಣೆ ಅಂತಲೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಈಗ ಅವ್ರ ಉದ್ದೇಶ ಇದ್ದಿದ್ದೇನು? ಚಪ್ರಶಾಸ್ತ್ರ ಚೆನ್ನಾಗಿ ನಡಿಬಾರ್ದು, ಜಗಳ ಆಗಬೇಕು ಅಂತಾನೆ ತಾನೆ. ಅಮ್ಮ ಯಾವಾಗ ಜಗಳ ಶುರು ಮಾಡಿದ್ರೋ ತಮ್ಮ ಕೆಲಸ ಅದಾಗೆ ಆಗ್ತಿದೆ ಅಂತ ಸೈಡಲ್ಲಿ ಸೈಲೆಂಟಾಗಿ ನಿಂತ್ಕೊಂಡ್ರೋ ಏನೋ. ಎಲ್ಲ ಯೋಚನೆ ಮಾಡಿ ನೋಡಿದ್ರೆ ಅಮ್ಮ ತುಂಬ ತಪ್ಪಾಗಿ ನಡ್ಕೊಂಡ್ರು ಅನ್ಸುತ್ತೆ ರೀ. ಇಲ್ಲ, ಅತ್ತೆ ಕರೆಕ್ಟಾಗಿ ನಡ್ಕೊಂಡ್ರು, ಕರೆಕ್ಟಾಗಿ ಮಾತಾಡಿದ್ರು. ಆ ಶಕುನಿ ಫ್ಯಾಮಿಲಿಗೆ ಮಾತಿಗೆ ಮಾತು ಬೆಳೆಸಿ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಬಿಡಿ. ಆದರೆ ಇಲ್ಲಿ ತಪ್ಪಾಗಿದ್ದು ಯಾವುದು ಗೊತ್ತಾ? ಆ ಶಕುನಿ ಫ್ಯಾಮಿಲಿನ ನಮ್ಮನೆ ಫಂಕ್ಷನಿಗೆ ಕರೆದಿದ್ದು. ನೆಕ್ಸ್ಟ್ ಟೈಮಿಂದ ಯಾವುದೇ ಕಾರಣಕ್ಕೂ ಯಾವುದೇ ಫಂಕ್ಷನ್ಗೂ ಕರಿಬಾರ್ದು. ಅಮ್ಮ ತಪ್ಪಾಗಿ ಮಾತಾಡಿದ್ರು ಅಂತ ನಾನು ಹೇಳ್ತಿದ್ದೀನಿ ಅಲ್ವಾ? ನೀವು ನೋಡಿದ್ರೆ ಇಲ್ಲ ಅಮ್ಮ ಕರೆಕ್ಟಾಗೇ ಮಾತಾಡಿದ್ರು ಅಂತ ಹೇಳ್ತಿದ್ದೀರಾ. ನಂಗೆ ಯಾಕೋ ಒಂದು ಅರ್ಥ ಆಗ್ತಿಲ್ಲ. ಯಾರೋ ಶಕುನಿ ಫ್ಯಾಮಿಲಿನ ಎದುರಾಕೊಂಡು ಅವ್ರ ಮುಗ್ದಲ್ಲಿ ನೀರು ಇಳಿಸ್ತಾರೋ ಅವ್ರೇನೇ ಮಾಡಿದ್ರು ಕರೆಕ್ಟಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಓ, ಈ ಥರ ಯೋಚನೆ ಮಾಡ್ತಿದ್ದೀರಾ? ಸರಿ. ಆಮೇಲೆ ಇನ್ನೊಂದು ವಿಷಯ ಹೇಳಿ. ಏನು? ನಾಳೆ ಮನೆ ದೇವ್ರಿಗೆ ಹೋಗ್ತಿದ್ದೀವಿ. ಜೊತೆಗೆ ಅಮ್ಮನ ಸಮಾಧಿ ಹತ್ರ ಇನ್ವಿಟೇಷನ್ ಕಾರ್ಡ್ ಇಟ್ಟು ಪೂಜೆ ಮಾಡಿ ಬರಬೇಕು. ನಾವಿಬ್ಬರೇ ಹೋಗ್ತಿದ್ದೀವಾ? ಹಾಗಿದ್ರೆ ಜಾಲಿಯಾಗಿ ಲಾಂಗ್ ರೈಡ್ ಎಲ್ಲ ಹೋಗ್ಬೋದು, ಚೆನ್ನಾಗಿರುತ್ತೆ. ಇಲ್ಲೇ ಟ್ವಿಸ್ಟ್ ಇರೋದು. ನಾವಿಬ್ರು ಹೋಗ್ತಿದ್ದೀವಿ ನಿಜ, ಜೊತೆಗೆ ನಮ್ಮಿಬ್ರು ಫ್ಯಾಮಿಲಿನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎರಡು ಫ್ಯಾಮಿಲಿನೂ ಒಟ್ಟಿಗೆ ಕರ್ಕೊಂಡು ಹೋಗ್ತಿದ್ದೀವಾ? ಏನ್ ಸಪ್ತಮಿ ಅವರೇ ಇದು? ಇದನ್ನ ನಿಮ್ ಮಾವ ಹೇಳಿದ್ದು. ಮಾವ? ಯಾವ ಮಾವ? ಓಹ್, ನಮ್ಮವ. ಮಾವ ಹೇಳಿದ್ದಾರೆ ಅಂದ್ರೆ ಮಹಾರಾಜರು ಹೇಳ್ದಂಗೆ. ಹೋಗೋಣ ಬಿಡಿ. ಸರಿ ಆಯ್ತು. ಸರಿ, ರೆಸ್ಟ್ ಮಾಡಿ. ಬಾಯ್. ಬಾಯ್. ಎರಡು ಫ್ಯಾಮಿಲಿನೂ ಒಟ್ಟಿಗೆ ಹೋಗ್ತಿದ್ವಿ. ಅಯ್ಯೋ, ಅಲ್ಲಿ ಹೆಂಗೆ ಖರ್ಚು ಮಾಡ್ತಾರೋ ಏನಾಗುತ್ತೋ ಒಂದು ಗೊತ್ತಾಗ್ತಿಲ್ಲ. ಈ ಖರ್ಚಿಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತೋ ದೇವ್ರೇ, ನಾಳೆ ಖರ್ಚಿಂದ ನೀನೇ ಕಾಪಾಡಬೇಕು.